ನಿನ್ನೆ ಏನು ನಮ್ಮ ಧಾರವಾಡದ ಗಾಂಧಿ ಚೌಕದಲ್ಲಿ ಜಾಕಿಯಾ ಮುಲ್ಲಾ ಎಂಬ ಒಂದು ಯುವತಿಯ ಕೊಲೆಯನ್ನು ಸುದ್ದಿ ಕೇಳಿ ನಮಗೆಲ್ಲ ಭಾಳ ದುಃಖ ಆಯಿತು. ಯಾಕಂದರೆ ಹಾಡುವಾಗಲೇ ಯುವತಿಯರಿಗೆ ಈ ರೀತಿಯಾಗಿ ಕೊಲೆಯನ್ನು ಮಾಡಿ ಎಲ್ಲೆಂದರಲ್ಲಿ ಬೆಸಾಕಿ ಹೋಗ್ತಾರಂದ್ರೆ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಇಲ್ಲ ಅಂತಂದೇಳಿ ನಾವು ಹೇಳ್ತಾನೆ ಇದ್ದೀವಿ. ಈ ಸಾಲಿನೂ ಮತ್ತು ಇವತ್ತಿನೂ ನಿನ್ನೆ ನಮ್ಮ ಧಾರವಾಡದಲ್ಲಿ ಆದಂಥ ಘಟನೆ ಇದಕ್ಕೆ ಮತ್ತೊಂದು ಸಾಕ್ಷಿಯಾಗಿದೆ. ಯಾವುದೇ ಹೆಣ್ಮಗಳಿರಲಿ, ಇವತ್ತು ಹೆಣ್ಮಗಳಿಗೆ ಗೌರವ ಕೊಡುವುದನ್ನು ನಾವು ಮಾಡಬೇಕಾದ್ರೆ ಗೌರವ ಕೊಡುವುದು ದೂರದ ಮಾತು, ರಕ್ಷಣೆನೇ ಇಲ್ಲ ಅನ್ನೋ ಮಟ್ಟಿಗೆ ಬಂದಿದೆ. ಈ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಏನು ರಾಜ್ಯ ಸರ್ಕಾರ ಬಂದಾದ ಮೇಲೆ ಈ ಒಂದು ಗ್ಯಾರಂಟಿ ಯೋಜನೆ ಮುಖಾಂತರ ಸಾಕಷ್ಟು ಹೆಣ್ಣುಮಕ್ಕಳಂತ ಹೇಳಿದ್ದಾರೆ. ಬಟ್ ಯಾವ ರೀತಿಯಾಗಿಯೂ ಅನುಕೂಲಗಳಾಗ್ತಾ ಇಲ್ಲ, ರಕ್ಷಣೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಇವತ್ತಿನ ಅವ್ರ ಮನೆಗೆ ಬಂದಾಗ ನಾವು ನೋಡಿದ್ವಿ, ಅವರ ತಂದೆ ತಾಯಿ, ಅವರ ಸಹೋದರಿಯರು ಎಷ್ಟು ಒಂದು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ತಮ್ಮ ಸಹೋದರಿಯನ್ನು, ಮಗಳನ್ನು ಕಳ್ಕೊಂಡು ಅದನ್ನು ನಮಗೂ ನೋಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಾನು ಹೇಳೋದು ಒಂದೇ, ಯಾರೇ ಇರಲಿ ಇವತ್ತು ಯಾವುದೇ ಮನುಷ್ಯನೂ ಈ ರೀತಿಯಾಗಿ ಒಂದು ಅಂತ್ಯವನ್ನು ಕಾಣುವಂಥದ್ದು ಸರಿಯಲ್ಲ. ಹಾಗಾಗಿ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಮತ್ತು ಯಾವುದೇ ವಕೀಲರಿರಲಿ ಅವರಿಗೆ ಆ ಹುಡುಗನಿಗೆ ಕಾನೂನು ನೆರವನ್ನು ನೀಡುವಂಥದ್ದಾಗಬಾರ್ದು. ಯಾಕಂತಂದರೆ ಇಂಥ ಒಂದು ವಿಕೃತಿ ಮನಸ್ಸಿನ ಹುಡುಗ ಮತ್ತೆ ಹೊರಗಡೆ ಬಂದರೆ ಬೇಲ್ ತಗೊಂಡು ಮತ್ತೇನೋ ಒಂದು ದುರ್ಘಟನೆ ಆಗುವುದು ಸತ್ಯ. ಹಾಗಾಗಿ ಎಲ್ಲರಿಗೂ ನಾನು ಕಳಕಳಿಯಾಗಿ ಕೇಳ್ತೀನಿ, ಎಲ್ಲ ನಮ್ಮ ವಕೀಲ ಬಾಂಧವರು ಏನಿದ್ದಾರೆ ಯಾರೂ ಇಂಥವರ ಒಂದು ಕೇಸನ್ನು ತೆಗೆದುಕೊಳ್ಬಾರ್ದು, ಆ ಕೇಸನ್ನು ತೆಗೆದುಕೊಂಡು ನಡೆಸಬಾರ್ದು, ಮತ್ತು ಯಾವುದೇ ಕಾರಣಕ್ಕೂ ಬೇಲನ್ನು ಕೊಡುವಂಥ ಕೆಲಸ ಆಗಲೇಬಾರ್ದು ಅಂತ ಹೇಳಿ ನಾನು ಆಗ್ರಹ ಮಾಡ್ತೇನೆ. ಮತ್ತು ಅದೇ ರೀತಿ ರಾಜ್ಯ ಸರ್ಕಾರಕ್ಕೂ ನಾನು ಮನವಿಯನ್ನು ಮಾಡ್ತೇನೆ, ಆ ಹುಡುಗನಿಗೆ ಕಠಿಣವಾದ ಶಿಕ್ಷೆಯನ್ನು ಆಗಬೇಕು. ಯಾವುದೇ ರೀತಿಯಾಗಿ ಅವನಿಗೆ ನೆರವನ್ನು ಕೊಡುವಂಥದ್ದಾಗಬಾರ್ದು. ಯಾವುದೇ ಜಾತಿ ಮತ ಭೇದ ಬರೆದು ನ್ಯಾಯಕ್ಕಾಗಿ ಹೋರಾಡುವಂಥ ಕೆಲಸವನ್ನು ಆಗಬೇಕಂತಂತ ಹೇಳಿ ನಾನು ಈ ಮೂಲಕ ಆಗ್ರಹವನ್ನು ಮಾಡ್ತೇನೆ. ಅಲ್ಲ, ನೋಡ್ತಾ ಇದ್ದೀರಲ್ಲ, ವುಮೆನ್ ಸೇಫ್ಟಿ ಬಗ್ಗೆ ಎಲ್ಲೂ ಏನೂ ಕಾಳಜಿಗಳಾಗ್ತಾ ಇಲ್ಲ. ನೀವು ನೋಡ್ಕೊತಾನೆ ಬಂದಿರಿ, ಈಗ ಸಾಕಷ್ಟು ಕೇಸುಗಳಾಗ್ತಾ ಇದ್ದಾವೆ, ಹೆಣ್ಮಕ್ಳ ಒಂದು ಕೇಸುಗಳಾಗ್ತಾ ಇದ್ದಾವೆ, ಗರ್ಭಿಣಿ ಸಾವಾಯಿತು, ಮಹಿಳೆಯರ ಸಾವಾಯಿತು, ಕೊಲೆಗಳಾಗ್ತಾ ಇದ್ದಾವೆ. ಎಲ್ಲಿ ರಕ್ಷಣೆ ಕೊಡ್ತಾ ಇದ್ದಾರೆ ಹೇಳ್ರಿ? ಯಾರು ರಕ್ಷಣೆಯನ್ನು ಕೊಡ್ತಾರೆ? ಯಾರು ಮಹಿಳೆಯರ ರಕ್ಷಣೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇದ್ದಾರೆ? ಯಾರೂ ತಗೊಳ್ತಾ ಇಲ್ಲ. ಹಾಗಾಗಿ ಈ ರೀತಿಯ ಒಂದು ಕಾನೂನು ಸುವ್ಯವಸ್ಥೆ ಸಡಿಲಗೊಂಡಿದೆ. ಕಾನೂನು ಸುವ್ಯವಸ್ಥೆ ಶುಭ್ರತೆಯಿಂದ ಇತ್ತಂತಂದರೆ ಭದ್ರತೆಗಾಗಿ ಎಲ್ಲರೂ ಅನುಕೂಲವನ್ನು ಮಾಡ್ತಿದ್ರು, ಮಹಿಳೆಯರು ಆರಾಮವಾಗಿ ಅಡ್ಡಾಡ್ತಿದ್ರು. ಆದರೆ ಈಗ ಆ ಪರಿಸ್ಥಿತಿ ಇಲ್ಲ. ಈಗ ನೀವು ನೋಡ್ತಾ ಇದ್ದೀರಿ, ದಿನಕ್ಕೊಂದು ಕೇಸ್ಗಳಾಗ್ತಿದ್ದಾವೆ, ದಿನಕ್ಕೊಂದು ಘಟನೆಗಳಾಗ್ತಾ ಇದ್ದಾವೆ. ಸೊ ಹಾಗಾಗಿ ಇದರಿಂದ ಎಲ್ಲರಿಗೂ ಕಾಣುವಂಥ ವಿಷಯ ಅದು ಹೆಣ್ಣುಮಕ್ಕಳಿಗೆ ರಕ್ಷಣೆ ಇಲ್ಲ ಅಂತಂದು.